ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಒಂಥರ ಹಾಟ್ ಟಾಪಿಕ್ ಇದ್ದ ಹಾಗೆ ಭಾರಿ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಭಾರತದಲ್ಲೂ ಚರ್ಚೆ ಆಗ್ತಾ ಇದೆ, ಪಾಶ್ಚಿಮಾತ್ಯ ಜಗತ್ತಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಅಮೆರಿಕದಲ್ಲೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲೇ ಚರ್ಚೆ ಆಗ್ತಾ ಇದೆ. ವಿಪರ್ಯಾಸ ಏನು ಕೇಳಿದ್ರೆ, ಟ್ರಂಪ್ ದಿನಕ್ಕೊಂದು ಕ್ಲೇಮ್ ಮಾಡ್ತಾ ಇದ್ದಾರೆ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಒಂದು ಹೇಳ್ತಾ ಇದೆ, ಟ್ರಂಪ್ ಒಂದು ಹೇಳ್ತಾ ಇದ್ದಾರೆ. ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ನಡುವೆ ಟ್ರಂಪ್ ಹೇಳಿದ್ದು ಎಲ್ಲವುದನ್ನು ಕೂಡ ನಂಬ್ತಾ ಇರುವಂಥದ್ದು ಭಾರತದ ವಿಪಕ್ಷಗಳು. ಟ್ರಂಪ್ ಹೇಳಿದ್ದನ್ನ ಅಮೆರಿಕದ ಪತ್ರಿಕೆಗಳು ನಂಬ್ತಾ ಇಲ್ಲ. ಟ್ರಂಪ್ಗೆ ವಿರುದ್ಧವಾಗಿ ಕೆಲ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಆದರೆ ಭಾರತದಲ್ಲಿರುವಂತಹ ವಿಪಕ್ಷಗಳು ಮಾತ್ರ ಟ್ರಂಪ್ ಏನ್ ಹೇಳ್ತಾರೋ ಅದೆಲ್ಲದನ್ನ ನಂಬಿಕೊಂಡು ಭಾರತದಲ್ಲಿ ರಾಜಕೀಯ ಮಾಡ್ತಾ ಇದ್ದಾವೆ. ಯಾಕೆ ಕೇಳಿದ್ರೆ ಇಷ್ಟೇ, ಈ ಟ್ರೇಡ್ ಡೀಲ್ನ ಫೈನಲ್ ಮಾಹಿತಿ ಹೊರಗೆ ಬಂದ ಬಳಿಕ, ಅಂದ್ರೆ ಯಾವ ರೀತಿಯಾಗಿ ಟ್ರೇಡ್ ಡೀಲ್ ಆಗಿದೆ, ಭಾರತಕ್ಕೆ ಏನು ಲಾಭ ಆಗಿದೆ, ನಷ್ಟ ಆಗಿದೆ, ಈ ಎಲ್ಲಾ ಮಾಹಿತಿ A to Z ಹೊರಗೆ ಬಂದ ಬಳಿಕ ವಿಪಕ್ಷಗಳಿಗೆ ರಾಜಕೀಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗಲೇ ಎಷ್ಟಾಗುತ್ತೋ ಅಷ್ಟು ರಾಜಕೀಯ ಮಾಡೋಣ ಅನ್ನುವ ರೀತಿಯಲ್ಲಿ ವಿಪಕ್ಷಗಳು ವರ್ತಿಸ್ತಾ ಇದ್ದಾವೆ. ನಾನು ಈ ಪೀಠಿಕೆ ಹಾಕೋದಕ್ಕೆ ಎರಡು ಮುಖ್ಯ ಕಾರಣಗಳಿದ್ದಾವೆ. ನಂಬರ್ 1 ಏನು ಕೇಳಿದ್ರೆ, ಸದ್ಯ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗಿದೆಯಲ್ಲ, ಇದರಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಯಾವುದು ಕೇಳಿದ್ರೆ, ರಷ್ಯನ್ ಆಯಿಲ್ ಅನ್ನ ಭಾರತ ಬೈ ಮಾಡುತ್ತೋ ಇಲ್ವೋ, ಈಗ್ಲಿಂದನೇ ನಿಲ್ಲಿಸುತ್ತಾ, ಇದು ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಅಮೆರಿಕದ ಮಾಧ್ಯಮಗಳು ಬಹಳ ಇಂಟ್ರೆಸ್ಟಿಂಗ್ ಆದಂಥ ವರದಿಯನ್ನು ಪ್ರಕಟಿಸಿದ್ದಾವೆ. ಇನ್ನೊಂದು ಕಡೆ ಅಮೆರಿಕದ ಮಾಧ್ಯಮದಲ್ಲಿ ಅಜಿತ್ ದೋವೆಲ್ ಹಾಕಿದಂಥ ದಂಕಿಯ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಟ್ರೇಡ್ ಡೀಲ್ನ ಕುರಿತಾಗಿ ಅಜಿತ್ ದೋವೆಲ್ ಅವರು ಒಂದು ದಂಕಿ ಹಾಕಿದ್ರು, ಇದು ಭಾರಿ ಬದಲಾವಣೆಗೆ ಕಾರಣ ಆಯಿತು ಅಂತ ಅಮೆರಿಕದ ಪತ್ರಿಕೆಗಳಲ್ಲಿ ವರದಿಯಾಗ್ತಾ ಇದೆ. ಮಿತ್ರರೇ, ಈ ವಿಡಿಯೋದಲ್ಲಿ ನಿಮಗೆ ಬಹಳ ಡೀಟೇಲ್ ಆಗಿ ಇದರ ಬಗ್ಗೆ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಭಾರತದ ಸರ್ಕಾರದ ಬಗ್ಗೆ ಇಲ್ಲಿನ ವಿಪಕ್ಷಗಳಿಗೆ ನಂಬಿಕೆ ಇಲ್ಲದೆ ಇರಬಹುದು, ಆದರೆ ಅಮೆರಿಕದ ಪತ್ರಿಕೆಗಳು ನಂಬಿಕೆಯನ್ನು ಇಟ್ಕೊಂಡಿದ್ದಾವೆ. ಅವರು ಟ್ರಂಪ್ಗಿಂತ ಹೆಚ್ಚಾಗಿ ಭಾರತವನ್ನ ನಂಬ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ರಷ್ಯನ್ ಆಯಿಲ್ ವಿಚಾರವನ್ನ ನಿಮಗೆ ಹೇಳಿಬಿಡ್ತೀನಿ. ಮಿತ್ರರೇ, ಟ್ರಂಪ್ ಕಳೆದ ಜನವರಿಯಲ್ಲಿ, ಅಂದ್ರೆ 2025ರ ಜನವರಿಯಲ್ಲಿ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಯಾವತ್ತೂ ಸಹ ಆರಂಭದಲ್ಲಿ ರಷ್ಯನ್ ಆಯಿಲ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾಲೇ ಇರಲಿಲ್ಲ. ಭಾರತ ಎಷ್ಟು ಖರೀದಿ ಮಾಡ್ತಾ ಇದೆ ಅದು ಯಾವುದರ ಬಗ್ಗೆಯೂ ಕೂಡ ಟ್ರಂಪ್ ಅವರಿಗೆ ಲಕ್ಷ್ಯವೇ ಇರಲಿಲ್ಲ. ಆದರೆ ಯಾವಾಗ ಭಾರತ ಅಮೆರಿಕ ಹೇಳಿದಂಥ ಟ್ರೇಡ್ ಡೀಲ್ಗೆ ಒಪ್ಪಲಿಲ್ವೋ, ಆ ತಕ್ಷಣದಿಂದಲೂ ಕೂಡ ರಷ್ಯನ್ ಆಯಿಲ್ ಅನ್ನು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಟಾರ್ಗೆಟ್ ಮಾಡಿದೆ. ಇದೇ ವಿಚಾರವಾಗಿ ನಮಗೆ ಹೆಚ್ಚುವರಿಯಾಗಿ 25% ಟ್ಯಾರಿಫ್ ಅನ್ನು ಕೂಡ ಹಾಕಿದ್ರು. ಇಷ್ಟಾದರೂ ಸಹ ಭಾರತ ಬಗ್ಗಿರಲಿಲ್ಲ. ಅವರು ಎಷ್ಟೇ ಒತ್ತಡ ಕ್ರಿಯೇಟ್ ಮಾಡಿದ್ರೂ ಸಹ ಭಾರತ ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡ್ತಾ ಇತ್ತು. ಆದರೆ ಟ್ರೇಡ್ ಡೀಲ್ ಅನ್ನು ಘೋಷಣೆ ಮಾಡಿದ ಬಳಿಕ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ಭಾರತ ಕಂಪ್ಲೀಟ್ ಆಗಿ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸುತ್ತೆ, ಅದಕ್ಕೆ ಬದಲಾಗಿ ಅವರು ನಮ್ಮಿಂದ ಖರೀದಿ ಮಾಡ್ತಾರೆ, ಹಾಗೆ ವೆನಿಜುವೆಲಾದಿಂದಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಯಿಲ್ ಅನ್ನು ಖರೀದಿ ಮಾಡ್ತಾರೆ, ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತು ಕೊಟ್ಟಿದ್ದಾರೆ ಅಂತ ಟ್ರಂಪ್ ಮತ್ತೆ ಕ್ಲೇಮ್ ಮಾಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಅದನ್ನೇ ಹೇಳಿದ್ರು. ಆದರೆ ಭಾರತ ರಷ್ಯಾದಿಂದ ಆಯಿಲ್ ಅನ್ನು ನಿರಂತರವಾಗಿ ಖರೀದಿ ಮಾಡ್ತಾಲೇ ಇತ್ತು. ಈಗ ಟ್ರೇಡ್ ಡೀಲ್ ಫೈನಲ್ ಆಗಿದೆ ಅಂತ ಟ್ರಂಪ್ ಘೋಷಣೆ ಮಾಡಿದಾಗಲೂ ಕೂಡ ಇದೇ ಮಾತನ್ನ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಟ್ರಂಪ್ ಹೇಳಿದ್ದಂಕ ಈ ಮಾತನ್ನ ಭಾರತದ ವಿಪಕ್ಷಗಳು ಮಾತ್ರ 100ಕ್ಕೆ 100 ನಂಬಿದಾವೆ. ಆದರೆ ಅಮೆರಿಕದ ಪತ್ರಿಕೆಗಳು ನಂಬುತ್ತಾ ಇಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಭಾರತ ರಷ್ಯಾದಿಂದ ಆಯಿಲ್ ಖರೀದಿಯನ್ನ ನಿಲ್ಲಿಸುತ್ತಾ, ಆ ಪಾಸಿಬಿಲಿಟೀಸ್ ಇದೆಯಾ? ಇದರ ಬಗ್ಗೆ ಅಮೆರಿಕದ ಮಾಧ್ಯಮಗಳು ವರದಿಯನ್ನ ಪ್ರಕಟಿಸ್ತಾ ಇದ್ದಾವೆ. ಈ ವಿಚಾರವಾಗಿ ಈಗಾಗಲೇ ರಷ್ಯಾ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದೆ. ಭಾರತ ನಮಗೆ ಅಂಥ ಯಾವುದೇ ಸುಳಿವನ್ನ ಕೊಟ್ಟಿಲ್ಲ, ಆಯಿಲ್ ಖರೀದಿ ನಿಲ್ಲಿಸ್ತೀವಿ ಅಂತ ನಮಗೆ ಅವರು ಮಾಹಿತಿಯನ್ನ ಕೊಟ್ಟಿಲ್ಲ. ಆಯಿಲ್ ಖರೀದಿ ವಿಚಾರದಲ್ಲಿ ನಾವು ಡೈವರ್ಸಿಫಿಕೇಶನ್ ಅನ್ನ ಹೊಂದಿರ್ತೀವಿ, ಯಾವುದೇ ಒಂದು ದೇಶದ ಮೇಲೆ ನಾವು ಡಿಪೆಂಡ್ ಆಗೋದಿಲ್ಲ ಅನ್ನುವಂಥದ್ದು ಭಾರತದ ಬಹಳ ಹಿಂದಿನ ಪಾಲಿಸಿ. ಅದರಲ್ಲಿ ಹೊಸತೇನು ಕೂಡ ಇಲ್ಲ. ಭಾರತ ಯಾವುದೇ ಒಂದು ದೇಶದ ಮೇಲೆ ಆಯಿಲ್ ವಿಚಾರದಲ್ಲಿ ಡಿಪೆಂಡ್ ಆಗೋದಿಲ್ಲ, ಹೀಗಂತ ರಷ್ಯಾದ ಪುತಿನ್ ಸರ್ಕಾರ ಹೇಳಿಕೆ ಕೊಟ್ಟಿದೆ. ಇನ್ನೊಂದು ಕಡೆ ಅಮೆರಿಕದ ಮಾಧ್ಯಮಗಳು ಏನ್ ಚರ್ಚೆ ಮಾಡ್ತಾ ಇದ್ದಾವೆ ಅಂತಂದ್ರೆ, ರಷ್ಯಾದಿಂದ ಭಾರತಕ್ಕೆ ಭಾರಿ ಲಾಭ ಆಗ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಅವರು ಭಾರತಕ್ಕೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಭಾರತಕ್ಕೆ ವಾರ್ಷಿಕವಾಗಿ $4 ರಿಂದ $5 ಬಿಲಿಯನ್ ಲಾಭ ಆಗ್ತಾ ಇದೆ. ಇದು ಭಾರತದಲ್ಲಿ ಆಯಿಲ್ ಪ್ರೈಸ್ ಸ್ಟೆಬಿಲಿಟಿಗೆ ಕಾರಣ ಆಗಿದೆ, ಹೀಗಂತ ಅಮೆರಿಕದ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಇದು ಸತ್ಯವಾಗಿ ಕೇಳಿದ್ರೆ 100ಕ್ಕೆ 100 ಸತ್ಯ. ನೀವೇ ಯೋಚನೆ ಮಾಡಿ, ಕಳೆದ 4 ವರ್ಷದ ಹಿಂದೆ ಭಾರತದಲ್ಲಿ ಆಯಿಲ್ ಪ್ರೈಸ್ ಒಂದಿನ ಇದ್ದಿದ್ದ ಇನ್ನೊಂದು ದಿನ ಇರ್ತಾ ಇರಲಿಲ್ಲ. ಸದ್ಯ ಚಿನ್ನ ಬೆಳ್ಳಿಯ ದರ ಹೇಗೆ ಫ್ಲಕ್ಚುಯೇಟ್ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಭಾರತದಲ್ಲಿ ಆಯಿಲ್ ಪ್ರೈಸ್ ಇರ್ತಾ ಇತ್ತು. ಒಂದಿನ $2 ಇರ್ತಾ ಇತ್ತು, $3 ಇರ್ತಾ ಇತ್ತು. ಆದರೆ ಕಳೆದ 3 ವರ್ಷಗಳಿಂದ ನೋಡಿ, ಪೈಸೆ ಲೆಕ್ಕದಲ್ಲಿ ವ್ಯತ್ಯಾಸ ಆಗ್ತಾ ಇದೆಯಾ ಹೊರತು ರೂಪಾಯಿ ಲೆಕ್ಕದಲ್ಲಿ ಆಗ್ತಾ ಇಲ್ಲ. ಇದಕ್ಕೆ ಏನು ಕಾರಣ ಅಂತಂದ್ರೆ,
ಭಾರತಕ್ಕೆ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಡಿಸ್ಕೌಂಟ್ ದರದ ಆಯಿಲ್ ಬರ್ತಾ ಇದೆ. ಇದು ವಾರ್ಷಿಕವಾಗಿ ಭಾರತಕ್ಕೆ 4ರಿಂದ 5 ಬಿಲಿಯನ್ ಡಾಲರ್ನಷ್ಟು ಬೆನಿಫಿಟ್ ಆಗ್ತಾ ಇದೆ. ಈಗ ಅಮೆರಿಕದ ಟ್ರೇಡ್ ಡೀಲ್ಗೋಸ್ಕರವಾಗಿ ಭಾರತ ಕಂಪ್ಲೀಟ್ ಆಗಿ ಇದನ್ನ ಬಿಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೆಲ್ಲಾ ದಿನ ಸಹಿಸಿಕೊಂಡಂಥವರು ಈಗ ಬಿಟ್ಬಿಡ್ತಾರಾ ಅಂತ ಅಮೆರಿಕದ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಇದಕ್ಕಿಂತ ದೊಡ್ಡ ವ್ಯಾಲಿಡ್ ಪಾಯಿಂಟ್ ಅಮೆರಿಕದ ಮಾಧ್ಯಮಗಳು ಎತ್ತಿರೋದೇನು ಕೇಳಿದ್ರೆ, ಈಗ ಆಯಿಲ್ ಖರೀದಿ ಇದೆಯಲ್ಲ, ಇದು ಬೇರೆ ವಸ್ತುಗಳನ್ನು ಖರೀದಿ ಮಾಡದಂತಲ್ಲ. ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಒಂದು ಈಕೋ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ಕೊಂಡಿದೆ. ಈಗ ಏಕಾಏಕಿಯಾಗಿ ರಷ್ಯಾದಿಂದ ಆಯಿಲ್ ಖರೀದಿ ನಿಲ್ಲಿಸಿಬಿಟ್ಟು ಅಮೆರಿಕ ಮತ್ತು ವೆನಿಜುಲಾದಿಂದ ಆಯಿಲ್ ಖರೀದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಭಾರತ ಹಾಗೊಂದು ವೇಳೆ ಯೋಚನೆ ಮಾಡಿದ್ದೇ ಆದರೆ ಅದಕ್ಕೆ ಕನಿಷ್ಠ ಪಕ್ಷ 1.5ರಿಂದ 2 ವರ್ಷಗಳ ಕಾಲ ಬೇಕಾಗಬಹುದು ಅಂತ US ಮೀಡಿಯಾ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಮಿತ್ರರೇ, ಇದು ಸತ್ಯವೂ ಕೂಡ ಹೌದು. ಯಾಕೆ ಕೇಳಿದ್ರೆ, ಈ ಆಯಿಲ್ ಖರೀದಿ ಇದೆಯಲ್ಲ, ಇದು ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ ಪೋಸ್ಟ್ ಮಾಡಿದಷ್ಟು ಈಸಿಯಾಗಿ ಆಗುವಂತ ವಿಚಾರ ಅಲ್ಲ. ಈ ಕ್ರೂಡ್ ಆಯಿಲ್ನಲ್ಲಿ ಮುಖ್ಯವಾಗಿ 3 ವಿಧಗಳಿದ್ದಾವೆ. ಈ ಹಿಂದೆ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ವಿವರಿಸಿ ಹೇಳಿದ್ದೆ. ಈಗ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಕ್ರೂಡ್ ಆಯಿಲ್ನಲ್ಲಿ ಲೈಟ್ ಆಯಿಲ್ ಇದೆ, ಮೀಡಿಯಂ ಆಯಿಲ್ ಇದೆ ಮತ್ತು ಹೆವಿ ಆಯಿಲ್ ಇದೆ. ಈಗ ರಷ್ಯಾದಿಂದ ಭಾರತಕ್ಕೆ ಬರ್ತಾ ಇದೆಯಲ್ಲ ಆಯಿಲು, ಇದು ರಷ್ಯಾದ ಸೋರ್ ಉರಾಲ್ ಟ್ರೂಡ್. ಇದು ಮೀಡಿಯಂ ರೇಂಜ್ನ ಆಯಿಲ್. ಭಾರತ ಈ ಆಯಿಲ್ಗೆ ಬೇಕಾದಂಥ ರಿಫೈನರಿ ಸಿಸ್ಟಮ್ಗಳನ್ನು ಹೊಂದಿದೆ. ಈಗ ಏಕಾಏಕಿಯಾಗಿ ವೆನಿಜುಲಾದಿಂದ ಆಯಿಲ್ ಬರುತ್ತೆ ಅಥವಾ ಅಮೆರಿಕದಿಂದ ಆಯಿಲ್ ಬರುತ್ತೆ ಅಂತಂದ್ರೆ ಭಾರತ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿಬಿಟ್ಟು ನಮ್ಮ ಈಗ ಇರುವಂತಹ ರಿಫೈನರೀಸ್ಗಳಲ್ಲಿ ರಿಫೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕನ್ ಆಯಿಲ್ ಇದೆಯಲ್ಲ, ಇದು ಲೈಟ್ ಆಯಿಲ್. ಹಾಗೆ ವೆನಿಜುಲಾದಿಂದ ಬರುವಂತಹ ಆಯಿಲ್ ಹೆವಿ ಕ್ರೂಡ್ ಆಯಿಲ್. ಅವುಗಳನ್ನು ಭಾರತ ಖರೀದಿ ಮಾಡಿಬಿಟ್ಟು ತಕ್ಷಣಕ್ಕೆ ಎಲ್ಲಿ ರಿಫೈನ್ ಮಾಡೋದಕ್ಕೆ ಸಾಧ್ಯ? ಈಗ ಇರುವ ಎಂಟೈರ್ ಈಕೋಸಿಸ್ಟಮ್ ಅನ್ನ ಬದಲಾಯಿಸಬೇಕು. ಅದಕ್ಕೆ ಸಾಕಷ್ಟು ಕಾಲಾವಕಾಶಗಳು ಬೇಕು. ಅಷ್ಟು ಈಸಿಯಾಗಿ ಭಾರತ ಅಮೆರಿಕದಿಂದ ಕ್ರೂಡ್ ಆಯಿಲ್ ಅನ್ನ ಬೈ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಮೆರಿಕದ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ. ಅಲ್ಲಿಗೆ ಮಿತ್ರರೇ, ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಭಾರತ ರಷ್ಯಾದಿಂದ ಆಯಿಲ್ ಖರೀದಿಯನ್ನ ಝೀರೋ ಮಾಡುತ್ತೆ ಅಂತ, ಅದು ಸಾಧ್ಯವೇ ಇಲ್ಲದಂತ ಮಾತು. ಬದಲಾಗಿ ಏನಾಗಬಹುದು, ರಷ್ಯಾದಿಂದ ಆಯಿಲ್ ಖರೀದಿ ಪ್ರಮಾಣವನ್ನ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಮಾಡಬಹುದು. ಅದಕ್ಕೆ ಪ್ರತಿಯಾಗಿ ಅಮೆರಿಕದಿಂದ ಈಗೇನು 5ರಿಂದ 6% ಆಯಿಲ್ ಅನ್ನ ಖರೀದಿ ಮಾಡ್ತಾ ಇದೆಯಲ್ಲ ಭಾರತ, ಇದನ್ನು 10ರಿಂದ 12%ಗೆ ಏರಿಕೆ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಬದಲಾವಣೆಯನ್ನ ಭಾರತ ಮಾಡೋದಿಲ್ಲ, ಅದು ಸಾಧ್ಯವೂ ಕೂಡ ಇಲ್ಲ ಅಂತ ಅಮೆರಿಕದ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಮೆರಿಕದ ಮಾಧ್ಯಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಜಿತ್ ದೋವೆಲ್ ಅವರ ದಂಕಿಯ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಮುಖ್ಯವಾಗಿ ಬ್ಲೂಮ್ಬರ್ಗ್ನಂತಹ ಒಂದು ಸುದ್ದಿ ಸಂಸ್ಥೆ ಈ ಬಗ್ಗೆ ವರದಿ ಪ್ರಕಟಿಸಿದೆ. ಅಜಿತ್ ದೋವೆಲ್ ಅವರು ಏನು ದಂಕಿ ಹಾಕಿದ್ರು ಕೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ನ ವಿಚಾರವಾಗಿ ಬಹಳ ಗೊಂದಲಗಳು ನಿರ್ಮಾಣ ಆಗಿತ್ತಲ್ವಾ. ಅಮೆರಿಕ ಭಾರತವನ್ನ ಬೆದರಿಸುವಂತಹ ತಂತ್ರ ಮಾಡ್ತಾ ಇತ್ತಲ್ಲ. ಭಾರತ ಸಾರಿ ಕೇಳಬೇಕು, ಭಾರತವೇ ಬಗ್ಬೇಕು, ನಾವು ಹೇಳಿದಂತಹ ಟ್ರೇಡ್ ಡೀಲ್ಗೆ ಭಾರತ ಸರ್ಕಾರ ಒಪ್ಕೊಳ್ಬೇಕು ಅನ್ನುವ ಹಂತದಲ್ಲಿ ಅಮೆರಿಕ ವರ್ತಿಸ್ತಾ ಇತ್ತಲ್ಲ. ಆ ಸಂದರ್ಭದಲ್ಲಿ ಅಜಿತ್ ದೋವಾಲ್ ಅವರು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋಗೆ ಒಂದು ದಂಕಿ ಹಾಕಿದ್ರು. ಆ ದಂಕಿ ಏನು ಕೇಳಿದ್ರೆ, ಒಂದು ವೇಳೆ ನೀವು ಇದೇ ರೀತಿಯ ಒತ್ತಡವನ್ನ ಹಾಕಿದ್ದೆ ಆದ್ರೆ ಭಾರತ ಅದಕ್ಕೆ ಬಗ್ಗೋದಿಲ್ಲ. ನೀವು ಬೆದರಿಸಿ ನಮ್ಮನ್ನ ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ. ಭಾರತ ಟ್ರೇಡ್ ಡೀಲ್ಗೋಸ್ಕರವಾಗಿ ಟ್ರಂಪ್ ಹೋಗುವವರೆಗೂ ಕೂಡ ಕಾಯುತ್ತೆ. ಇಲ್ಲಿ ಮಿತ್ರರೇ, ಟ್ರಂಪ್ ಹೋಗೋದು ಅಂತಂದ್ರೆ ಟ್ರಂಪ್ ಸತ್ತೋಗೋದು ಅಂತಲ್ಲ. ಟ್ರಂಪ್ ಅವಧಿ ಮುಗಿಯುವವರೆಗೂ ಕೂಡ ಭಾರತ ವೆಯ್ಟ್ ಮಾಡೋದಕ್ಕೆ ಸಿದ್ಧ ಆಗಿದೆ ಅಂತ ನೇರವಾಗಿ ಮಾರ್ಕೋ ರೂಬಿಯೋಗೆ ಅಜಿತ್ ದೋವಾಲ್ ಅವರು ಹೇಳಿದ್ರಂತೆ. ಈ ಬಗ್ಗೆ ಅಮೆರಿಕದ ಬ್ಲೂಮ್ಬರ್ಗ್ ಈಗ ವರದಿ ಮಾಡಿದೆ. ಮಿತ್ರರೇ, ಈ ದಂಕಿ ರಿಯಾಲಿಟಿಗೆ ಬಹಳ ಹತ್ತಿರವಾಗಿದೆ. ಯಾಕೆ ಕೇಳಿದ್ರೆ, ಭಾರತ ಅದಾಗಲೇ ಅಮೆರಿಕದ ಎಲ್ಲ ರೀತಿಯ ಒತ್ತಡವನ್ನ ಎದುರಿಸ್ತಾ ಇತ್ತು. ರಷ್ಯನ್ ಆಯಿಲ್ ವಿಚಾರವಾಗಿ ನಮಗೆ 25% ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ರು. ಈಗಾಗಲೇ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ 25% ಇತ್ತು. ಅಮೆರಿಕದ ಅತ್ಯಂತ ಹೆಚ್ಚು ಟ್ಯಾರಿಫ್ ಹೊಂದಿದಂತಹ ದೇಶಗಳ ಪಟ್ಟಿಯಲ್ಲಿ ಭಾರತ ಟಾಪ್ನಲ್ಲಿತ್ತು. 50% ಟ್ಯಾರಿಫ್ ನಮ್ಮ ಮೇಲಿತ್ತು. ಭಾರತದ ಎಕಾನಮಿಗೆ ಹೊಡೆತ ಕೊಡೋದಕ್ಕೆ ಆಗಸ್ಟ್ ಸೆಪ್ಟೆಂಬರ್ನಿಂದಲೂ ಕೂಡ ಟ್ರಂಪ್ ಯತ್ನ ಮಾಡ್ತಾ ಇದ್ರು ಸಹ ಭಾರತದ ಎಕಾನಮಿ ಜಗ್ಗಿರಲಿಲ್ಲ. ಹೀಗಾಗಿ ಅಜಿತ್ ದೋವಾಲ್ ಮಾರ್ಕೋ ರೂಬಿಯೋಗೆ ಹೇಳಿದ್ರಂತೆ, ಟ್ರಂಪ್ ಅವಧಿ ಮುಗಿಯುವವರೆಗೂ ಕೂಡ ನಾವು ಕಾಯೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಇಲ್ಲಿ ಭಾರತದ ಕಾನ್ಫಿಡೆನ್ಸ್ ಅನ್ನ ನೋಡಿ. ಟ್ರಂಪ್ ಬರೋದಕ್ಕೆ ಮುಂಚೆಯೂ ಕೂಡ ಮೋದಿ ಸರ್ಕಾರ ಇತ್ತು. ಟ್ರಂಪ್ ಹೋದಾಗಲೂ ಮೋದಿ ಸರ್ಕಾರ ಇತ್ತು. ಟ್ರಂಪ್ ಪುನಃ ಬಂದಾಗಲೂ ಮೋದಿ ಸರ್ಕಾರ ಇದೆ. ಈಗ ಟ್ರಂಪ್ ಅವಧಿ ಮುಗಿದ ಬಳಿಕವೂ ಕೂಡ ಮೋದಿ ಸರ್ಕಾರದ ಅವಧಿ ಉಳಿದಿರುತ್ತೆ. ಈ ರೀತಿಯಾಗಿ ದೋವಾಲ್ ಅವರು ಅಮೆರಿಕದ ಟ್ರಂಪ್ ಸರ್ಕಾರಕ್ಕೆ ಮೆಸೇಜ್ ಪಾಸ್ ಮಾಡಿದ್ರು. ಇದು ಅಮೆರಿಕದ ಸರ್ಕಾರಕ್ಕೆ ಭಾರೀ ಆಶ್ಚರ್ಯವನ್ನ ಹುಟ್ಟುಹಾಕಿತ್ತು, ಜೊತೆಗೆ ಒತ್ತಡವನ್ನ ಕೂಡ ಕ್ರಿಯೇಟ್ ಮಾಡಿತ್ತು ಅಂತ ಬ್ಲೂಮ್ಬರ್ಗ್ನಲ್ಲಿ ವರದಿ ಪ್ರಕಟಿಸಲಾಗಿದೆ. ಮಿತ್ರರೇ, ಕೆಲವೊಂದಷ್ಟು ಡಾಟ್ಗಳನ್ನ ಕನೆಕ್ಟ್ ಮಾಡಿದ್ದೆ ಆದ್ರೆ ಅಮೆರಿಕದ ಆತುರತೆ, ಅಮೆರಿಕ ಈಗ ಭಾರತಕ್ಕೆ ಹಾಕ್ತಾ ಇರುವಂತ ಮಣೆ, ಇದೆಲ್ಲವೂ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಭಾರತ ನಮ್ಮ ಬೆದರಿಕೆಗಳಿಗೆ ಬಗ್ಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದ ಬಳಿಕವೇ ಅಮೆರಿಕ ಮೆತ್ತಗಾಗಿರುವಂಥದ್ದು ಎದ್ದು ಕಾಣ್ತಾ ಇದೆ. ಉದಾಹರಣೆಗೆ, ಟ್ರಂಪ್ ಅವರ ಸೆಕ್ರೆಟರಿ ಆಗಿರುವಂತಹ ಕೆರೋಲಿನಾ ಲೆವಿಟ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿ. ಅವರು
ಭಾರತದ ನಡುವೆಯಾದಂತಹ ಟ್ರೇಡ್ ಡೀಲ್ ಅನ್ನ ಪ್ರಸ್ತಾಪ ಮಾಡಿಬಿಟ್ಟು ಟ್ರಂಪ್ ವಿಶ್ವ ನಾಯಕರೊಂದಿಗೆ ಮಾತನಾಡೋದಕ್ಕೆ ಬಹಳ ಉತ್ಸುಕರಾಗಿರ್ತಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರ ವಿಚಾರ ಬಂದಾಗ ಅದು ಬೇರೆಯದೇ ಲೆವೆಲ್ನಲ್ಲಿರುತ್ತೆ. ಅಂದ್ರೆ ಭಾರತದ ನಾಯಕ ಮೋದಿ ನಮಗೆ ಬಹಳ ಸ್ಪೆಷಲ್ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಬಹಳ ಸಿಹಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾರತದ ಇಂಡಿಯಾ ಗೇಟ್ ಅನ್ನ ತನ್ನ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಭಾರತದ ಇಂಡಿಯಾ ಟುಡೇಯಲ್ಲಿ ಪ್ರಕಟವಾದಂತಹ ಮ್ಯಾಗಝಿನ್ನ ಫ್ರಂಟ್ ಪೇಜ್ ಅನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ. ಇದೇ ಟ್ರಂಪ್ ಸರ್ಕಾರದ ಕೆಲ ತಿಂಗಳ ಹಿಂದಿನ ನೀತಿಯನ್ನು ನೋಡಿ. ಅವರು ಎಷ್ಟೆಲ್ಲ ರೀತಿಯಲ್ಲಿ ಭಾರತಕ್ಕೆ ಬೆದರಿಕೆ ಹಾಕಿದ್ರು. ಕೇವಲ ಟ್ರಂಪ್ ಮಾತ್ರ ಅಲ್ಲ, ಟ್ರಂಪ್ ಟೀಮ್ನಲ್ಲಿರುವಂತಹ ಅದು ಪೀಟರ್ ನವಾರೋ ಇರಬಹುದು, ಸ್ಕಾಟ್ ಬೆಸೆಂಟ್ ಇರಬಹುದು, ಹಾವರ್ಡ್ ಲುಟ್ನಿಕ್ ಇರಬಹುದು, ಪ್ರತಿಯೊಬ್ಬರೂ ಕೂಡ ಭಾರತಕ್ಕೆ ಬೆದರಿಕೆ ಹಾಕ್ತಾ ಇದ್ರು. ಲಿಮ್ಸಿ ಗ್ರಾಮ್ನಂತಹ ಒಬ್ಬ ಸಾಮಾನ್ಯ ಸಂಸದ ಕೂಡ ಭಾರತದ ಬಗ್ಗೆ ಮಾತನಾಡ್ತಾ ಇದ್ದ. ಹಾವರ್ಡ್ ಲುಟ್ನಿಕ್ನ ಒಂದು ಸ್ಟೇಟ್ಮೆಂಟ್ ನಿಮಗೆಲ್ಲ ಗೊತ್ತಿರಬಹುದು ಅಂತ ಭಾವಿಸಿದ್ದೀನಿ. ಆತ ಹೇಳಿದ್ದ, ಭಾರತ ಇನ್ನೊಂದೆರಡು ತಿಂಗಳಾದ ಮೇಲೆ ಬರುತ್ತೆ, ಅವರು ನಮ್ಮ ಬಳಿಯಲ್ಲಿ ಸಾರಿ ಕೇಳ್ತಾರೆ, ಆ ಬಳಿಕ ಟ್ರಂಪ್ ಅವರು ನಿರ್ಧಾರ ಮಾಡ್ತಾರೆ ಟ್ರೇಡ್ ಡೀಲ್ ಮಾಡ್ಕೊಳ್ಬೇಕಾ ಬೇಡವಾ ಅಂತ. ಆ ರೀತಿಯಾಗಿತ್ತು ಟ್ರಂಪ್ ಸರ್ಕಾರದ ದೌಲತ್ತು ಮತ್ತು ಧೋರಣೆ. ಅವರೇನ್ ನಂಬಿದ್ರು ಗೊತ್ತಾ? ಭಾರತಕ್ಕೆ ಅಮೆರಿಕ ನಂಬರ್ 1 ಟ್ರೇಡಿಂಗ್ ಪಾರ್ಟ್ನರ್, ಭಾರತದ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ನೇ ಅಮೆರಿಕ. ಹೀಗಾಗಿ ಭಾರತ ಸಾರಿ ಕೇಳುತ್ತೆ, ಅವರು ಮೆತ್ತಗೆ ಆಗ್ತಾರೆ, ನಮ್ಮ ಕಾಲು ಬುಡಕ್ಕೆ ಬರ್ತಾರೆ ಅನ್ನುವಂಥದ್ದು ಅವರ ಪ್ರಬಲವಾದಂತಹ ನಂಬಿಕೆಯಾಗಿತ್ತು. ಆದರೆ ಭಾರತ ಹಾಗೆ ಮಾಡಿಲ್ಲ. ಅಜಿತ್ ದೋವಾಲ್ ಹೇಳ್ತಾರೆ, 3 ವರ್ಷಗಳು ಕಾಯೋದಕ್ಕೆ ನಾವು ರೆಡಿ ಇದ್ದೀವಿ, ಟ್ರಂಪ್ ಹೋದ ಬಳಿಕ ಡೀಲ್ ಮಾಡ್ಕೊಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಭಾರತ ಇತರೆ ಹೊಸ ಟ್ರೇಡಿಂಗ್ ಪಾರ್ಟ್ನರ್ಗಳನ್ನ ಹುಡುಕೋದಕ್ಕೆ ಶುರು ಮಾಡಿ ಹೊಸ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನ ಕೂಡ ಮಾಡ್ಕೊಳ್ತು. ಇದೆಲ್ಲದೂ ಅಮೆರಿಕ ಸರ್ಕಾರದ ಮೇಲೆ ಒತ್ತಡ ಕ್ರಿಯೇಟ್ ಆಗಿಬಿಟ್ಟು ಅಮೆರಿಕವೇ ಮುಂದೆ ಬಿದ್ದುಬಿಟ್ಟು ಈ ಟ್ರೇಡ್ ಡೀಲ್ ಅನ್ನ ಮಾಡ್ಕೊಂಡಿದೆ ಅನ್ನುವ ಹಂತದಲ್ಲಿ ಅಮೆರಿಕದ ಪತ್ರಿಕೆಗಳು ವರದಿಯನ್ನ ಮಾಡ್ತಾ ಇದ್ದಾವೆ. ಮಿತ್ರರೇ, ಅಮೆರಿಕದಲ್ಲಿ ಮನುಷ್ಯರ ಮಾತ್ರ ಅಲ್ಲ, ಅಮೆರಿಕದ ಪ್ರಮುಖ ಪತ್ರಿಕೆಗಳು ಕೂಡ ಟ್ರಂಪ್ ವಿರುದ್ಧವಾಗಿದ್ದಾವೆ. ಟ್ರಂಪ್ ಹೇಳಿದ್ದನ್ನ ಅವರು ಯಾವತ್ತೂ ಕೂಡ ನಂಬುತ್ತಾ ಇಲ್ಲ. ಟ್ರಂಪ್ ಅನ್ನ ಅತಿ ಹೆಚ್ಚು ಪ್ರಶ್ನೆ ಮಾಡ್ತಾ ಇದ್ದಾವೆ. ಆದರೆ ಭಾರತದಲ್ಲಿ ಮಾತ್ರ ಟ್ರಂಪ್ ಅನ್ನ ವಿಪರೀತವಾಗಿ ನಂಬುವಂತಹ ವಿಪಕ್ಷ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು?